ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಇನ್ನೊಂದು ವಿಷಯ, ಇನ್ಮೇಲೆ ನೀವು ಯಾವುದಕ್ಕೂ ಹುಷಾರಾಗಿರೋದು ಒಳ್ಳೇದು. ಪದೇ ಪದೇ ನಿಮಗೆ ಹೀಗಾಗ್ತಿರೋದು ನೋಡಿದ್ರೆ ನಿಮ್ಮನ್ನೇ ಯಾರೋ ಟಾರ್ಗೆಟ್ ಮಾಡಿದ್ದಾರೆ ಅನಿಸ್ತಾ ಇದೆ ನನಗೆ. ಯಾರೂ ಅಲ್ಲ ಸುಬು, ಅದು ಯಾರು ಅಂತ ನನಗೆ ಗೊತ್ತು. ಏನು ಹೇಳ್ತಿದ್ದೀರಾ ಮೇಡಮ್? ಹೌದು, ಇದೆಲ್ಲ ವಿಜಯ ಅತ್ತೆ ಮಾಡಿಸ್ತಿರ್ಬೋದು ಅಂತ ನನಗೆ ಅನುಮಾನ ಇದೆ. ಆದರೆ ಏನು ಮಾಡೋದು, ಅವ್ರ ವಿರುದ್ಧ ಸಾಕ್ಷಿ ಇಲ್ಲ, ಅದಕ್ಕೇನು ಮಾಡೋಕ್ಕಾಗಲ್ಲ. ಯಾವುದಕ್ಕೂ ನೀವು ಹುಷಾರಾಗಿರೋದು ಒಳ್ಳೇದು ಮೇಡಮ್. ನನಗೇನಾಗುತ್ತೆ ಸುಬು, ನಾನು ಆರಾಮಾಗಿರ್ತೀನಿ. ನನ್ನ ಪ್ರೀತಿನೇ ನನ್ನ ಕಾವಲಾಗಿರುತ್ತೆ. ಪ್ರೀತಿನಾ? ಪ್ರೀತಿ ಅಂದರೆ ನನ್ನನ್ನು ಪ್ರೀತಿಸೋರು ಕಾವಲಾಗಿ ನಿಂತು ನನ್ನನ್ನು ಕಾಪಾಡ್ತಾರೆ ಅಂತ ಹೇಳಿದೆ. ಓ, ಈಗ ಗೊತ್ತಾಯ್ತು ಮೇಡಮ್. ಅಂದರೆ ನೀವು ಪ್ರೀತಿ ಮಾಡ್ತಿರೋ ಹುಡುಗ ನಿಮ್ಮ ಜೊತೆನೇ ಇರ್ತಾನೆ, ಎಂಥ ಕಷ್ಟ ಬಂದರೂ ಅವ್ನು ಹೋರಾಡಿ ನಿಮ್ಮನ್ನು ಕಾಪಾಡ್ಕೋತಾನೆ ಅಂತ ಹೇಳ್ತಿದ್ದೀರ ತಾನೇ? ಅಂಥ ಪಂಟನಾ ಮೇಡಮ್ ಅವನು? ಅಲ್ಲ ಅಲ್ಲ, ನನ್ನ ಹುಡುಗ ಪಂಟ ಅಲ್ಲ, ತುಂಟ. ನನ್ನ ಹುಡುಗ ಆಕ್ಷನ್ ಹೀರೋ ಅಲ್ಲ, ಫ್ಯಾಮಿಲಿ ಹೀರೋ. ಅವನು ಹೊಡೆದಾಡಿ ಗೆಲ್ಲೋನಲ್ಲ, ಹೃದಯನ ಗೆಲ್ಲೋನು. ಜಗಳ ಮಾಡೋನಲ್ಲ, ಮಾತಲ್ಲೇ ಮೋಡಿ ಮಾಡಿ ಜಗಳನ ತಡೆಯೋನು. ಶತ್ರುಗಳಿಗೂ ಮರಳು ಮಾಡಿ ಮಿತ್ರ ಆಗೋನು. ಯಾವಾಗಲೂ ನನ್ನ ಹತ್ರನೇ ಇರೋನು. ಸೂಪರ್ ಬಿಡಿ ಮೇಡಮ್, ಒಳ್ಳೆ ಹುಡುಗನೇ ಆರಿಸ್ಕೊಂಡಿದ್ದೀರಾ. ಅಫ್ಕೋರ್ಸ್ ನನ್ನ ಹುಡುಗ ಅಲ್ವಾ. ಅದು ಸುಬು, ನೀನು ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂತ ನೀನು ಆಸೆ ಪಡ್ತೀಯಾ? ನನ್ನನ್ನು ಮದುವೆ ಆಗೋ ಹುಡುಗಿನ? ಅಯ್ಯಯ್ಯೋ, ಏನಿದು? ಮೇಡಮ್ ಜೊತೆ ಮಾತಾಡುವಾಗಲೇ ಇವಳು ಕಾಲ್ ಬರುತ್ತಲ್ಲ, ಏನು ಮಾಡಲಿ? ಮೇಡಮ್ಗೆ ಗೊತ್ತಾದರೆ ಬಾಯಲ್ಲೇ ಬೆಂಕಿ ಕಾಡ್ತಾರೆ. ಮೇಡಮ್, ಅದು ಯಾರು ಕಾಲ್ ಸುಬ್ಬು? ಅಯ್ಯೋ, ಅದು ಯಾವುದೋ ಅನ್ನೋನ್ ನಂಬರ್, ಅಡ್ವರ್ಟೈಸ್ಮೆಂಟ್ ನಂಬರು ಮೇಡಮ್. ಫೋನ್ ಬರ್ತಾರೆ ಅಂತ ಫೋನ್ ನಾನು ಪಿಕ್ಕೇ ಮಾಡಲ್ಲ. ಯಾರು ಕಾಲ್ ಸುಬ್ಬು? ಅದೇ ಹೇಳಿದ್ನಲ್ಲ ಮೇಡಮ್, ಅಡ್ವರ್ಟೈಸ್ಮೆಂಟು, ಫೋನು. ನನಗೇನೋ ಹಾಗೆ ಅನ್ನಿಸ್ತಿಲ್ಲ, ಕೊಡಿಲಿ. ಕಾಲ್ ಮಾಡ್ತಿರೋದು ಪಾಪ ಸುಬ್ಬು, ಕಾಲ್ ಪಿಕ್ ಮಾಡಿ ಮಾತಾಡ್ಬೇಕು ತಾನೆ. ತಗೋ ಮಾತಾಡು. ಮೇಡಮ್, ಈ ಮಾತು ನೀವು ಹೇಳ್ತಿದ್ದೀರಾ? ಹೌದು, ನಾನೇ ಹೇಳ್ತಿರೋದು. ತಗೋ ಮಾತಾಡು, ಪರವಾಗಿಲ್ಲ, ಆರಾಮಾಗಿ ಮಾತಾಡು. ಅಲ್ಲ ಮೇಡಮ್, ಇಷ್ಟು ದಿನ ಶ್ರೀವಲ್ಲಿ ಅಂದರೆ ಬಾಯಿಗೆ ಬಂದಂಗೆ ಬೈತಾ ಇದ್ರಲ್ಲ ಮೇಡಮ್, ಇದೇನಿದು ಸಡನ್ನಾಗಿ ಚೇಂಜ್ ಆಗಿಬಿಟ್ಟಿದ್ದೀರಾ? ಅದು ಹಾಗೇನೆ, ಪಾಪ ಅವಳಿಗೂ ಬಾಯ್ ಫ್ರೆಂಡ್ ಇದ್ದಾನಂತೆ. ಅದಕ್ಕೆ ಏನು ಚಿಂತೆ ಇಲ್ಲ, ನೀನು ಆರಾಮಾಗಿ ಮಾತಾಡ್ಬೋದು. ಬಾಯ್ ಫ್ರೆಂಡ್ ಇದ್ದಾನಾ? ಅಲ್ಲ, ಅವಳಿಗೆ ಬಾಯ್ ಫ್ರೆಂಡ್ ಇರೋದಕ್ಕೂ ನಾನು ಅವಳ ಜೊತೆ ಮಾತಾಡೋದಕ್ಕೂ ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೂ ಏನು ಮೇಡಮ್ ಸಂಬಂಧ? ಸಂಬಂಧ ಇದೆ ಸುಬ್ಬು. ಅವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂದಮೇಲೆ ಅವಳು ನಿನ್ನ ಮೇಲೆ ಕಣ್ಣು ಹಾಕಲ್ಲ. ಸೊ ನನಗೆ ಅವಳು ಕಾಂಪಿಟೇಷನ್ ಅಲ್ಲ. ಏನು ಮುಖ ನೋಡ್ತಾ ನಿಂತಿದ್ಯಾ? ಕಾಲ್ ಪಿಕ್ ಮಾಡು. ಶ್ರೀವಲ್ಲಿ, ಸುಬ್ಬು, ನಾನು ಆವಾಗಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ನಿನ್ ಫೋನೇ ಎತ್ತುತ್ತಿಲ್ವಲ್ಲ. ನೀನು ಎತ್ತದಿರೋದು ನೋಡಿ ತಿರ್ಗಾ ಏನಾದರೂ ನೀನು ಕಿಡ್ನಾಪ್ ಆಗ್ಬಿಟ್ಯಾ ಅಂತ ಅನ್ಕೊಂಡ್ಬಿಟ್ಟೆ. ಕಿಡ್ನಾಪ್ ಆಗಿದ್ದು ನಾನಲ್ಲ ಶ್ರೀವಲ್ಲಿ, ಮೇಡಮು. ಹೌದಲ್ವಾ? ಅಯ್ಯೋ, ಏನಾದರೂ ಸರಿ ಸುಬ್ಬು, ನೀನು ಹುಷಾರಾಗಿರ್ಬೇಕು ಅಷ್ಟೇನೆ. ಆಯ್ತಾಯ್ತು, ನಾನು ಹುಷಾರಾಗಿ ಇರ್ತೀನಿ. ನಿನ್ನ ಬಗ್ಗೆ ಏನೋ ಒಂದು ವಿಷಯ ಕೇಳ್ಪಟ್ನಲ್ಲ, ನಿಜನಾ ಅದು? ವಿಷಯನಾ? ನನ್ನ ಬಗ್ಗೆನಾ? ಏನದು ಸುಬ್ಬು? ನೀನು ಯಾರನ್ನೋ ಲವ್ ಮಾಡ್ತಾ ಇದೆಯಂತೆ, ಅದ್ಯಾರು ಅಂತ ಹೇಳು ಶ್ರೀವಲ್ಲಿ. ವರವರ್ಧನ್ ಹೆಂಗೂ ಮದುವೆ ಆಗುತ್ತಲ್ಲ, ಒಂದೇ ಮಂಟಪದಲ್ಲಿ ಒಂದೇ ಚಪ್ಪರದಡಿ ನಿಮ್ಮಿಬ್ರದ್ದು ಮದುವೆ ಮಾಡಿಸ್ಬಿಡ್ತೀನಿ. ಸುಬ್ಬು, ನೀನು ಇದಕ್ಕಿದ್ದಾಗೆ ಈ ವಿಷಯನ ಕೇಳಿದ್ರೆ ನಾನು ಹೇಗೆ ಹೇಳಿ ಸುಬ್ಬು? ಪ್ರೀತಿ ವಿಷಯ ಹೇಳೋದಕ್ಕೂ ಧೈರ್ಯ ಬೇಕು. ಯಾವುದ್ಯಾವುದೋ ವಿಷಯನೆಲ್ಲ ಧೈರ್ಯವಾಗಿ ಹೇಳ್ತೀನಿ, ಆದರೆ ಈ ಪ್ರೀತಿ ವಿಷಯ ಮಾತ್ರ ಧೈರ್ಯವಾಗಿ ಹೇಳಕ್ಕೆ ಆಗಲ್ಲ. ಶ್ರೀವಲ್ಲಿ, ನೀನು ಅಷ್ಟೆಲ್ಲ ಭಯ ಪಡ್ಬೇಡ, ಇದು ನನಗೇನು ಹೊತ್ತಲ್ಲ. ನೋಡು, ನೀನೊಬ್ಳೇ ಎಲ್ಲ ಪ್ರೀತಿ ಮಾಡ್ತಿರೋದು. ಮೇಡಮು ಯಾವುದೋ ಹುಡುಗನ ಪ್ರೀತಿ ಮಾಡ್ತಿದ್ದಾರಂತೆ, ಅವ್ರ ಪ್ರೀತಿಗೂ ನಾನೇ ಹೆಲ್ಪ್ ಮಾಡ್ತಾ ಇದ್ದೀನಿ, ನಿನ್ನ ಪ್ರೀತಿಗೂ ನಾನೇ ಹೆಲ್ಪ್ ಮಾಡ್ತೀನಿ. ಪ್ರೀತಿಸಿದವ್ರನ್ನ ಒಂದು ಮಾಡಿದ ಪುಣ್ಯ ನನಗೆ ಸಿಗುತ್ತೆ. ಪ್ರೀತಿಸೋರ್ನ ಒಂದು ಮಾಡಬೇಕಾಗಿರೋದೆಲ್ಲ ಕಣೋ ನಿನ್ನ ಕೆಲಸ.
ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋಳಿಗೆ ನೀನು ಒಂದಾಗಬೇಕು. ನನ್ನ ಪ್ರೀತಿಗೆ ನೀನು ಹೆಲ್ಪ್ ಮಾಡಬೇಕು ಅಂದರೆ ನನ್ನ ಪ್ರೀತಿನ ನೀನು ಒಪ್ಕೊಂಡ್ರೆ ಸಾಕು. ವೆರಿ ಸಿಂಪಲ್. ಹಲೋ ಶಿವಲಿ, ಮಾತಾಡೋ. ಯಾರನ್ನ ಇಷ್ಟಪಡ್ತಿದ್ಯಾ ನೀನು? ಅಯ್ಯೋ ಸುಬ್ಬು, ಅದನ್ನೆಲ್ಲ ಟೈಮ್ ಬಂದಾಗ ಹೇಳ್ತೀನಿ. ಮೊದಲು ಈ ವಿಚಾರನ ನಿಂಗೆ ಯಾರು ಹೇಳಿದ್ದು ಅಂತ ಹೇಳು. ನನಗೆ ಶ್ರಾವಣಿ ಮೇಡಮ್ ಹೇಳಿದ್ದು. ಅವ್ರು ಇಲ್ಲೇ ಇದ್ದಾರೆ. ಹೌದಾ? ಶ್ರಾವಣಿ ಅಲ್ಲೇ ಇದ್ದಾಳ? ಅವಳ ಕೈಲಿ ಫೋನ್ ಕೊಡು. ಕೊಟ್ಟೇರು. ಹೇಳು ಶ್ರೀವಲ್ಲಿ. ಶ್ರಾವಣಿ, ನನ್ನ ಪ್ರೀತಿಗೆ ನೀನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ದೆ. ಸುಬ್ಬುನು ನನ್ನ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನನ್ನ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ ಅಂತಿರೋ ನಿನಗೆ ನಿನ್ನ ಪ್ರೀತಿನೂ ಸಿಗಬೇಕು. ನಿನಗೂ ಅಷ್ಟೇ. ನೀನು ಪ್ರೀತಿಸಿರೋ ಹುಡುಗ ಸಿಗಬೇಕು. ಆದಷ್ಟು ಬೇಗ ನಿನ್ನ ಮದುವೆ ಆಗಬೇಕು. ಥ್ಯಾಂಕ್ ಯು ಶ್ರಾವಣಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಸುಬ್ಬುಗೆ ಫೋನ್ ಕೊಡು. ಹಾಂ, ಕೊಟ್ಟೆ. ಹೇಳಿ ಶ್ರೀವಲ್ಲಿ. ಸುಬ್ಬು, ನೀನ್ ಮನೆಗೆ ಯಾವಾಗ ಬರ್ತೀಯಾ? ನಾನು ಒಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಆಗುತ್ತೆ ಬರೋದು. ಸರಿ ಸರಿ ಸುಬ್ಬು, ಜೋಪಾನ, ಹುಷಾರಾಗಿ ಬಾ. ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ನೀನು ಬರ್ತೀಯಲ್ಲ, ಆಗಲೇ ನಾನು ಮಾತಾಡ್ತೀನಿ. ಸರಿ ಸರಿ ಶ್ರೀವಲ್ಲಿ, ಆಯ್ತು, ಬಾಯ್ ಬಾಯ್. ರೊಟ್ಟಿನೇ ಜಾರಿ ತುಪ್ಪಕ್ಕೆ ಬೀಳ್ತಿದೆ. ನಾನು ಪ್ರೀತಿಸಿರೋ ಹುಡುಗನೇ ನನ್ನ ಪ್ರೀತಿ ಬಗ್ಗೆ ಕೇಳ್ತಿದ್ದಾನೆ. ಇದೇ ಸರಿಯಾದ ಟೈಮ್. ನಾನು ಆದಷ್ಟು ಬೇಗ ಸುಬ್ಬುಗೆ ಪ್ರಪೋಸ್ ಮಾಡಿಬಿಡ್ಬೇಕು. ಮೇಡಮ್, ನೀವಿಬ್ಬರು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ಆದರೆ ಆ ಹುಡುಗರ ಹೆಸರು ಮಾತ್ರ ನನಗೆ ಹೇಳ್ತಾ ಇಲ್ಲ. ಹೇಳ್ತೀನಿ ಸುಬ್ಬು, ನಾನು ಹೇಳೋಕ್ಕೆ ಅಂತಲೇ ಕಾಯ್ತಾ ಇದ್ದೀನಿ. ಇನ್ನು ತಡ ಮಾಡಲ್ಲ, ಆದಷ್ಟು ಬೇಗ ಹೇಳ್ತೀನಿ. ಹೇಳು ಶ್ರೀವಲ್ಲಿ, ಏನು ಸಮಾಚಾರ? ಸಮಾಚಾರ ತುಂಬಾ ಇದೆ, ಆದ್ರೆ ನಮ್ಮ ಹುಡುಗನ್ ಪ್ರಪೋಸ್ ಮಾಡಿದ್ಮೇಲೆ ತಾನೆ ನನಗೆ ಸಮಾಧಾನ ಆಗೋದು. ಸಮಾಧಾನ ಆದ್ಮೇಲೆ ತಾನೆ ಬೇರೆ ಸಮಾಚಾರದ ಬಗ್ಗೆ ಮಾತಾಡೋದಕ್ಕಾಗೋದು. ಕರೆಕ್ಟಾಗಿ ಹೇಳಿದೆ ಶ್ರೀವಲ್ಲಿ. ಅಂಥ ಸಮಾಧಾನಕ್ಕೋಸ್ಕರ ನಾನು ಸಮಾಧಾನದಿಂದ ಕಾಯ್ತಾ ಇದ್ದೀನಿ. ಶ್ರಾವಣಿ, ನನ್ನ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಇವಾಗ ನಮ್ಮ ಹುಡುಗನ್ಗೆ ನಾನು ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಾದರೂ ಸಜೆಷನ್ಸ್ ಕೊಡ್ತೀಯಾ? ಅಷ್ಟೇ ತಾನೇ, ಪ್ರೀತಿಸೋ ಹುಡುಗನ್ಗೆ ಪ್ರಪೋಸ್ ಮಾಡೋದ್ರ ಬಗ್ಗೆ PhD ಮಾಡ್ತಾ ಇದ್ದೀನಿ. ನಿನ್ನ ಹುಡುಗನ ಏಜ್ ಎಷ್ಟಿರ್ಬೋದು ಹೇಳು? ಅವನಿಗೆ 27 ವರ್ಷ. ಹೌದಾ? ವೆರಿ ಗುಡ್, ವೆರಿ ಗುಡ್. ಈ 90s ಅಲ್ಲಿ ಹುಟ್ಟಿರೋರೆಲ್ಲ ಎಮೋಷನಲ್ ಜೀವಿಗಳು. ಅವರು ಈ ಕಾಲಕ್ಕೂ ಅಡ್ಜಸ್ಟ್ ಆಗ್ತಾರೆ, ಆ ಕಾಲದನ್ನು ಎಂಜಾಯ್ ಮಾಡ್ತಾರೆ. ಒಂದು ಕೆಲಸ ಮಾಡು, ನೀನು ನಿನ್ನ ಹುಡುಗನ್ಗೆ ಏನೆಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಒಂದು ಗ್ರೀಟಿಂಗ್ ಕಾರ್ಡ್ ತಗೊಂಡು ಅದ್ರಲ್ಲಿ ಬರಿ. ಆಮೇಲೆ ಆ ಗ್ರೀಟಿಂಗ್ ಕಾರ್ಡ್ನ ಒಂದು ಗುಲಾಬಿ ಹೂವಿನ ಜೊತೆ ನಿನ್ನ ಹುಡುಗನ್ ಕೊಡು. ಈ ಐಡಿಯಾ ನಿನಗೆ ಸ್ವಲ್ಪ ಓಲ್ಡ್ ಅನ್ಸ್ಬೋದು, ಆದ್ರೆ ಪ್ಯೂರ್ ಗೋಲ್ಡ್ ಅನ್ನೋದು ಸುಳ್ಳಲ್ಲ. ಸೂಪರ್ ಶ್ರಾವಣಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.